ಎಲ್ರಿಗೂ ನಮಸ್ಕಾರ. ವಿಕಿಸ್ ಥಿಯೇಟರ್ ಚಾನಲ್ಗೆ ಪುನಃ ಸ್ವಾಗತ. ನಿಮಗೊಂದು ಆಶ್ಚರ್ಯ ಆಗ್ತಿದೆ ಅಲ್ಲ, ಏನು ಈ ಸೆಟಪ್? ಹೌದು, ಇವತ್ತಿನಿಂದ ನಾನು ವಿಕಿಸ್ ಥಿಯೇಟರಲ್ಲಿ ಫುಡ್ ಪ್ರಿಪೇರಿಂಗ್, ಫುಡ್ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಭಾರಿ ಒಂದು ಇಂಟ್ರೆಸ್ಟ್ ಇತ್ತು ನನಗೆ. ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಿದ್ದಿಲ್ಲ. ನನಗೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಕುಡುಪುರಲ್ಲಿ, ರಾಕೇಶ್ ಅಂತ. ಅವ್ರ ಹತ್ರ ಕೇಳಿದೆ ಹೀಗೆ ಒಂದು ಮಾಡುವ ಅನ್ನೋ ಕಾನ್ಸೆಪ್ಟ್ ಅಂತ. ಅದಕ್ಕೆ ಮಾಡುವ ಅಂತ ಹೇಳಿದರು. ತುಂಬ ಖುಷಿ ಆಯ್ತು ನನಗೆ, ಯಾಕಂದರೆ ಅವರದ್ದು ಒಂದು ಕ್ಯಾಟ್ರಿಂಗ್ ಇದೆ, ರಾವ್ ಕ್ಯಾಟ್ರಸ್ ಅಂತ, ಭಾರಿ ತುಂಬ ಫೇಮಸ್ ಇದೆ ಕುಡುಪಿನಲ್ಲಿ. ಭಟ್ರ ಮನೆ ಊಟ ಅಂತ ಹೇಳಿದರೆ ಭಾರಿ ಫೇಮಸ್ ಇಲ್ಲಿ. ಅವರು ದೊಡ್ಡ ಮನೆ ಅಂತ ಅವರ ಮನೆದೊಂದು ಹೆಸರು, ಅಷ್ಟೊಂದು ಫೇಮಸ್ ಅವರು. ಸೊ ಅವ್ರ ಹತ್ರ ಕೇಳಿದಾಗ ಹೇಳಿದ್ರು ಹೀಗೆ ಮಾಡುವ ಅಂತ. ಸೊ ಅವರ ಮನೆಯಲ್ಲಿ ನಾನೊಂದು ಸೆಟಪ್ ಮಾಡಿ ಇವತ್ತು ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ಇನ್ನು ಮುಂದೆ ಸರಿ ಮಾಡಲಿಕ್ಕೆ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಹಾಗಾದರೆ ಈ ರಾಕೇಶ್ ಯಾರು ಅಂತ ನೀವು ನೋಡಲಿಕ್ಕೆ ತುಂಬ ಕಾತುರರಾಗಿದ್ದೀರಲ್ಲ, ಜಸ್ಟ್ ವೇಟ್. Running! Amaran! Running! Action! ಎಸ್, ರಾಕೇಶ್ ಅಂತ ಹೇಳಿದ್ರೆ ಇವರೇ ನಮ್ಮ ಇವತ್ತಿನ ಸ್ಪೆಷಲ್ ಗೆಸ್ಟ್. ಸರ್ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೆ ನಿಮ್ಮ ಒಂದು ಟೈಮ್ ಕೊಟ್ಟು ಮತ್ತೆ ನನಗೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಸರ್, ಹಾಗಾದ್ರೆ ನಂದೊಂದು ಫಸ್ಟ್ ಕ್ವಶನ್, ಈ ಒಂದು ಅಡುಗೆ ಮಾಡುವಂತಹ ವೃತ್ತಿ ನೀವು ಯಾವಾಗ ಅಂತ ಸ್ಟಾರ್ಟ್ ಮಾಡಿದ್ರಿ ಸರ್? ಸಾಧಾರಣ ಒಂದು 20 ವರ್ಷ ಆಯಿತು. 2003ನೇ ಇಸವಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ. ಓಹ್, ಇಷ್ಟು ವರ್ಷ ಆಯ್ತಲ್ಲ. ಗೊತ್ತಾಗೋದಿಲ್ಲ ಮರೆ, ತುಂಬ ಸಣ್ಣ ಕಾಣ್ತೀರಿ ನೀವು. ಸಾಧಾರಣ ಒಂದು 8ನೇ ಕ್ಲಾಸಿಂದ ಈ ವೃತ್ತಿಗೆ ಇಳಿದಿದ್ದೇನೆ. 8ನೇ ಕ್ಲಾಸಿಂದ? ಬಳಸಲಿಕ್ಕೆಲ್ಲ ಹೋಗ್ತಾ ಇದ್ದೆ. ಓಕೆ. ಅದರ ನಂತರ ಬಳಸಲಿಂದ ಸೀದಾ ಮೇಲೆ ಕೆಲಸ, ಇನ್ನೊಂದು ಅಡುಗೆ. ಓಕೆ. ಅಡುಗೆಯಿಂದ ಸ್ವಂತ ಮಾಡಿದೆ. ಹಾಗೆ ಈಗ 20 ವರ್ಷದಿಂದ ಈ ವೃತ್ತಿಯಲ್ಲಿ ಇದ್ದೇನೆ. ಸೂಪರ್. ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ನಮ್ಮ ರಾಕೇಶ್ ಸರ್ ಅವರು ನಮ್ಮೊಟ್ಟಿಗೆ ಇದ್ದು ಇವತ್ತು ಅಂದರೆ ಇನ್ನು ತುಂಬ ನಾವು ಎಪಿಸೋಡ್ ಮಾಡಲಿಕ್ಕೆ ಇದ್ದೇವೆ. ಅಂದರೆ ಬೇರೆ ಬೇರೆ ರೀತಿಯಂತಹ ಫುಡ್ಸ್ ಎಲ್ಲ ಮಾಡಿಕೊಡ್ತಾರೆ. ಅಂದರೆ ಬಟ್ರ್ ಸ್ಟೈಲಲ್ಲಿ ಇರುವಂಥದ್ದು ಎಲ್ಲ ನಿಮಗೆ ಇವರ ಜೊತೆ ಕಲಿಬೋದು. ಸರ್, ನಿಮ್ಮದು ರಾವ್ ಕ್ಯಾಟರರ್ಸ್ ಅಂತ ಕ್ಯಾಟ್ರಿಂಗ್ ಇದೆ. ನಾನು ಇವರದ್ದು ನಂಬರನ್ನು ಹಾಕಿರ್ತೇನೆ. ನಿಮ್ಗೆ ಏನಾದರೂ ಸ್ಪೆಷಲ್ ಆಗಿ ಬೇಕು ಅಂತ ಹೇಳಿದರೆ ಅಥವಾ ಏನೋ ವೆಜ್ ಎಲ್ಲ ಮಾಡಲಿಕ್ಕೆ ದಯವಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಆಗಿ. ಪ್ಯೂರ್ ವೆಜ್ ಭಟ್ರ ಮನೆ ಊಟ, ಬ್ರಾಹ್ಮಿನ್ ಸ್ಟೈಲ್ ಪ್ಯೂರ್ ವೆಜ್. ಜಟ್ಪಟ್ ದಹಿ ವಡ ಮಾಡುವ ವಿಧಾನ ನಿಮಗೆ ತಿಳಿಸಿಕೊಡ್ತೇನೆ. 1 ಕಪ್ ಉದ್ದಿನ ಬೇಳೆ, ಅದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು 45 ನಿಮಿಷದಷ್ಟು ನೀರಲ್ಲಿ ನೆನೆ ಹಾಕಬೇಕು. ನೆನೆ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪನ್ನು ತೊಳಿಬೇಕು. ಕ್ಯಾರೆಟ್, ಕಾಯಿಮೆಣಸನ್ನು ತೊಳಿಬೇಕು. ಕ್ಯಾರೆಟನ್ನು ತುರಿಬೇಕು. ಕಾಯಿಮೆಣಸು ಸಣ್ಣಗೆ ಕಟ್ ಮಾಡಬೇಕು, ಆದಷ್ಟು ಸಣ್ಣದಾಗಿ ಕಟ್ ಮಾಡಬೇಕು. ಕೊತ್ತಂಬರಿ ಸೊಪ್ಪನ್ನು ಸಹ ಈ ರೀತಿ ಸಣ್ಣ ಕಟ್ ಮಾಡಬೇಕು. ಈಗ ದಹಿ ರೆಡಿ ಮಾಡುವ. ದಹಿಗೆ ಬೇಕಾದ ಸಾಮಗ್ರಿ 2 ಕಪ್ ಮೊಸರು, ರುಚಿಗೆ ತಕ್ಕ ಉಪ್ಪು, ರುಚಿಗೆ ತಕ್ಕ ಸಕ್ಕರೆ, ಮೆಣಸಿನ ಹುಡಿ, ಕೊನೆಗೆ ಜೀರಿಗೆ, ಬೇವಿನ ಸೊಪ್ಪು ಹಾಗೂ ಕಾಯಿಮೆಣಸಿನ ಒಗ್ಗರಣೆ. ತುಪ್ಪದಲ್ಲಿ ಒಗ್ಗರಣೆ ಕೊಡುವುದು. ದಹಿ ವಡೆಗೆ ದಹಿ ಮಾಡುವ ವಿಧಾನವನ್ನು ತೋರಿಸಿಕೊಡ್ತೇನೆ. 1 ಬೌಲಿಗೆ 1 ಕಪ್ ಆಗುವಷ್ಟು ಮೊಸರು ತಗೊಳ್ಬೇಕು. ಅದಕ್ಕೆ ರುಚಿಗೆ ತಕ್ಕ ಸಾಲ್ಟ್ ಅಂದರೆ ಉಪ್ಪು, ಹುಡಿ ಉಪ್ಪನ್ನು ಹಾಕಬೇಕು. ಮೆಣಸಿನ ಹುಡಿ ಹಾಕಬೇಕು. ಚೆನ್ನಾಗಿ ಗಂಟಾಗದ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು. ತುಪ್ಪದಲ್ಲಿ ಹುರಿದಿಟ್ಟಂಥ ಒಗ್ಗರಣೆಯನ್ನು ಇದಕ್ಕೆ ಕೊಡಬೇಕು.
ಮಿಕ್ಸ್ ಮಾಡಬೇಕು. ಈಗ ಸ್ಟವನ್ನು ಹಚ್ಚಿ ಒಂದು ಬಾಣಲೆಯನ್ನಿಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಬೇಕು. ತೊಳೆದ ಉದ್ದಿನ ಬೇಳೆಯನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಹಿಟ್ಟನ್ನು ಈ ಹದ ರೀತಿಯಲ್ಲಿ ಹಿಟ್ಟು ಮಾಡಬೇಕು. ಬೌಲಿಗೆ ಹಾಕಿ ಅದಕ್ಕೆ ಬೇಕಾದಷ್ಟು ರುಚಿಗೆ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈಗ ಎಣ್ಣೆ ಕಾದ ನಂತರ ಎಣ್ಣೆಗೆ ಬಿಡುವಂಥದ್ದು. ಕೈಗೆ ಅಂಟದ ರೀತಿಯಲ್ಲಿ ನೀರನ್ನು ತಾಗಿಸಿಕೊಂಡು ಈ ರೀತಿ ಅದನ್ನು ಉಂಡೆ ಮಾಡಿ ಬಿಸಿ ಎಣ್ಣೆಗೆ ಬಿಡುವಂಥದ್ದು. ಹೀಗೆ ಬಿಟ್ಟರೆ ಅದು ತಳದಲ್ಲಿ ನಿಲ್ಲಬಾರ್ದು, ನೆಲಕ್ಕೆ ಕೆಳಗೆ ಬಾಣಲಿಗೆ ಅಂಟದ ರೀತಿಯಲ್ಲಿ ತುಂಬ ಎಣ್ಣೆ ಕಾದಿರಬೇಕು. ಎಣ್ಣೆ ಕಡಿಮೆ ಕಾದರೂ ನಿಮಗೆ ಅಡಿಯಲ್ಲಿ ಅಂಟಿ ಕೂತ್ಕೊಳ್ತದೆ. ಸೊ ಎಣ್ಣೆ ಬಿಸಿ ಇದ್ದರೆ ಚೆನ್ನಾಗಿ ಹೀಗೆ ನಿಮಗೆ ಕಾದು ಮೇಲೆ ಬರ್ತದೆ. ಅದನ್ನು ಸಾಧಾರಣ ಒಂದು 2 ಸೆಕೆಂಡಿಗೆ 2 ನಿಮಿಷಕ್ಕೆ ಅದನ್ನು ಮೇಲೆ ಕೆಳಗೆ ತಿರುಗಿಸಿ ಹಾಕಬೇಕು. ಒಳ್ಳೆ ಕಾದುಕೊಂಡು ಬರುವಾಗ, ಕಾಯ್ತಾ ಬರುವಾಗ ಅದು ಅದರ ಕಲ್ಲರನ್ನು ಚೇಂಜ್ ಆಗ್ತದೆ ನೋಡಿ. ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರ್ತದೆ. ಹಾಗೆ ಡಾರ್ಕ್ ಆದ ಕೂಡಲೇ ಅದು ಕಾಯ್ತು ಅಂತ ಲೆಕ್ಕ. ಆದ ನಂತರ ಇದನ್ನು ತೆಗೆಯುವಂಥದ್ದು. ನೋಡಿ ಚೆನ್ನಾಗಿ ಕಾಯ್ತಾ ಬರ್ತಾ ಉಂಟು. ಒಳ್ಳೆ ಕಲರ್ ಬಂದಿದೆ ನೋಡಿ, ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಕಲರ್ ಬಂದಿದೆ. ಸೊ ಒಂದು ಅದ್ಭುತ, ಭಾರಿ ಒಂದು ಚೆನ್ನಾಗಿ ಬಂದಿದೆ. ಮಿಕ್ಸಿಯಲ್ಲಿ ಈ ರೀತಿ ಕಡ್ದು ಮಾಡುವಂಥದ್ದು ಹೇಳಿದರೆ ಭಾರಿ ಒಂದು ವಿಶೇಷ. ನಮಗೆ ಹೆಚ್ಚಾಗಿ ಗ್ರೈಂಡರಲ್ಲೇ ಮಾಡುವಂಥದ್ದು. ಆದರೆ ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ಮಾಡುವಾಗ ಹೀಗೆ ಮಿಕ್ಸಿಯಲ್ಲಿ ಗಟ್ಟಿಯಾಗಿ ಕಡಿದ್ರೆ ಮಾತ್ರ ಈ ರೀತಿ ತರಿತರಿಯಾಗಿ ಗರಿಗರಿಯಾಗಿ ಬರ್ತದೆ. ಈಗ ಒಂದು ಬೌಲ್ ತೆಕ್ಕೊಳ್ಳುವ. ಆ ಬೌಲಿಗೆ ಸರ್ವಿಂಗ್ ಬೌಲಿಗೆ ತಗೊಂಡು ಈ ರೀತಿ ಸೆಟ್ ಮಾಡಿ ಅದಕ್ಕೆ ಮೇಲಿಂದ ನಾವು ದಹಿಯನ್ನು ರೆಡಿ ಮಾಡಿದ ದಹಿಯನ್ನು ಹಾಕಿ ಅದಕ್ಕೆ ಡೆಕೋರೇಟ್ ಮಾಡುವಂಥದ್ದು. ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಡೆಕೋರೇಟನ್ನು ಮಾಡಿ ಸರ್ವ್ ಮಾಡುವಂಥದ್ದು. ಇದು ಭಾರಿ ವಿಶೇಷವಾಗಿರ್ತದೆ. ಮೊಸರು ದಹಿ ವಡೆಯಲ್ಲಿ ಇದು ವಿಶೇಷವಾದಂಥ ಒಂದು ಡೆಕೋರೇಟ್ ಆಗಿರ್ತದೆ ಎಲ್ಲ ಕಡೆ. ಜೀರಿಗೆ ಒಂದು ಒಗ್ಗರಣೆ ಹಾಗೂ ಈ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಎಲ್ಲ ಹಾಕಿ ಈ ರೀತಿ ಸರ್ವ್ ಮಾಡಿದರೆ ಚಟ್ಪಟ್ ದಹಿ ವಡ ತಿನ್ನಲು ರೆಡಿಯಾಗಿದೆ. ಈಗ ಇದು ಟೇಸ್ಟ್ ಹೇಗೆ ಉಂಟು ಅಂತ ನೀವು ಒಂದು ರುಚಿ ಸವಿದು ಹೇಳಬೇಕು. ಎಸ್ ಸರ್, ಖಂಡಿತ. ತುಂಬ ಸಾಫ್ಟ್ ಇದೆ. ವಾವ್, ಸೂಪರ್ ಇದೆ. ಒಂದು ನಿಮಿಷ, ಚೆನ್ನಾಗಿದೆ. ಚಟ್ಪಟ್ ದಹಿ ವಡ ನಮ್ಮ ಭಟ್ರ ಕಡೆಯಿಂದ ಸೂಪರ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಸೂಪರ್ ಆಗ್ತದೆ. ನಮಗೆ ಜಟ್ಪಟ್ ದಹಿ ವಡ ಮಾಡಿಕೊಟ್ಟ ರಾಕೇಶ್ ಸರ್ಗೆ ಥ್ಯಾಂಕ್ಸ್. ಇನ್ನು ಮುಂದೆ ಸಹ ಈ ಥರನೇ ನಿಮ್ಮ ಒಂದು ಸ್ಪೆಷಲ್ ಅಡಿಗೆಯನ್ನು ಮಾಡಿ ನಮಗೆ ಹಾಗೂ ವ್ಯೂವರ್ಸ್ ಅವರಿಗೆ ಒಂದು ಕಣ್ಣಿಗೆ ಹಾಗೂ ಹೊಟ್ಟೆಗೆ ತಂಪಾಗುವಂತಹ ಕೆಲವು ತಿನಿಸುಗಳನ್ನು ಮಾಡಿ ನಮಗೆ ಕೊಡಬೇಕು. ಖಂಡಿತ. ಎಸ್, ಧನ್ಯವಾದ. ಎಲ್ರಿಗೂ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ರಾಕೇಶ್ ಭಾಯ್ಗೆ ಹಾಗೂ ಅವರ ವೈಫ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಲ್ಲೆಲ್ಲ ಕೆಲಸ ಕ್ಲೀನೆಲ್ಲ ಅವರೇ ಮಾಡ್ತಿದ್ದಾರೆ. ಅವರು ಕ್ಯಾಮರಾ ಹಿಂದೆ ಇದ್ದಾರೆ. ಸೊ ಅವರಿಗೆ ಸಹ ಥ್ಯಾಂಕ್ಸ್. ಮತ್ತು ಇನ್ನು ತುಂಬ ಸ್ಪೆಷಲ್ ಬರಲಿಕ್ಕಿದೆ. ನಾನು ವಿಕಿಸ್ ಥಿಯೇಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದರಿಂದ ನನಗೆ ತುಂಬ ಎನರ್ಜಿ ಬರ್ತದೆ. ಏನಂದರೆ ಇನ್ನೂ ಇಂಥ ಸ್ಪೆಷಲ್ ವ್ಯಕ್ತಿಗಳನ್ನು ಮೀಟ್ ಆಗಲಿಕ್ಕೆ, ಇನ್ನು ಏನಾದರೂ ವಿಶೇಷ ತರಲಿಕ್ಕೆ ನನಗೂ ಒಂದು ಸಹಾಯ ಆಗ್ತದೆ. ಧನ್ಯವಾದ.